ದ್ಯೂತದ ಸಂದರ್ಭದಲ್ಲಿ ಆಕೆಯ ಆಕ್ರೋಶ ಯಾವ ಮಟ್ಟದಲ್ಲಿತ್ತು? ಇಡೀ ಘಟನೆಗಳಲ್ಲಿ ಮತ್ತೆ ಪ್ರಬುದ್ಧ ದ್ರೌಪದಿಯೇ ಕಾಣಿಸ್ತಾಳೆ. ಬಹಳ ವಿಚಿತ್ರ ಅಂತ ಅನ್ನಿಸುತ್ತೆ. ಹೋಗಿ ಇವರು ಅಂತಃಪುರದಲ್ಲಿ ಉಳಿದಿದ್ರು, ಆಗ ಅವಳು ರಜಸ್ವಲೆಯೂ ಆಗಿದ್ರು. ದ್ರೌಪದಿಯನ್ನ ಕೇಳಬಹುದು ಅನ್ನುವ ನಿರೀಕ್ಷೆ ಏನು ಇವರಿಗಿಲ್ಲ. ಯುಧಿಷ್ಠಿರ ಬುದ್ಧಿಪೂರ್ವಕವಾಗಿಯೇ ಅವಾಯ್ಡ್ ಮಾಡಿದ್ದಾನೆ. ಮುಡಿ ಹಿಡಿದು ಎಳ್ಕೊಂಬಂದ. ಅವಳು ಎಷ್ಟು ನಿರಾಕರಿಸಿದ್ರು ಕೇಳದೆ ಎಳ್ಕೊಂಬಂದ. ದುಶ್ಯಾಸನ ಮಹಾವೀರ ಎಳೆದು ಸುಸ್ತಾಗ್ಬಿಡ್ತಾನೆ ಅವನು. ಕೃಷ್ಣ ಅಕ್ಷಯಾಂಬರ ಕೊಟ್ಟ ಅನ್ನೋ ಭಾಗವನ್ನ ಹೇಳಲ್ಲ. ತಾನು ಸೋತ ಮೇಲೆ ನನ್ನನ್ನು ಪಣಕ್ಕಿಟ್ಟು ಸೋತ ಮೇಲೆ ತಾನು ಪಣಕ್ಕಿಟ್ಟು ಸೋತ್ನಾ ಅಂತ ಕೇಳ್ತಾಳೆ. ಟೆಕ್ನಿಕಲ್ ಪ್ರಶ್ನೆ ಕೇಳ್ತಾಳೆ. ಅವನು ಎಂತ ಬುದ್ಧಿವಂತ ಅಂದ್ರೆ ದ್ರೌಪದಿ ಕೇಳಿದ್ದ ಕೊಟ್ಟೆ ಅಂತ ಮಾಡೋದಕ್ಕೆ ಹೊರಟಿದ್ದ. ಸೊ ಗೃಹಿಣಿಯಾಗಿ ದ್ರೌಪದಿ ಎಂಥ ಮಹತ್ವದ ಪಾತ್ರವನ್ನು ವಹಿಸಿದ್ಲು ಅನ್ನುವಂಥದ್ದು ನಿಮ್ಮ ವಿವರಣೆಯಿಂದ ಗೊತ್ತಾಯಿತು. ಅಂಥ ಗೃಹಿಣಿಗೆ ಒಂದು ಸತ್ವ ಪರೀಕ್ಷೆ ಬಂದಿದ್ದು ದ್ಯೂತದ ಸಂದರ್ಭದಲ್ಲಿ. ಸೊ ಆ ಸಂದರ್ಭದಲ್ಲಿ ಯಾವುದೇ ಒಬ್ಬ ಸ್ತ್ರೀಗೆ ಸ್ಫೋಟಗೊಳ್ಳುವಂಥ ಒಂದು ಆಕ್ರೋಶ ಬರೋದು ಸಹಜ. ಆ ಆಕ್ರೋಶವನ್ನು ಅವಳು ಅಲ್ಲಿ ಪ್ರದರ್ಶನ ಮಾಡಿದ್ದೂ ಉಂಟು. ಆ ಸಂದರ್ಭದಲ್ಲಿ ಆಕೆಯ ಆಕ್ರೋಶ ಯಾವ ಮಟ್ಟದಲ್ಲಿತ್ತು? ಒಬ್ಬ ಸಾಮಾನ್ಯ ಸ್ತ್ರೀಗೆ ಆಗುವಂಥ ಆಕ್ರೋಶವೋ ಅಥವಾ ಅದೊಂದು ಸಾತ್ವಿಕ ಆಕ್ರೋಶವೋ ಯಾವ ಥರ ಇತ್ತು? ಯಾರ್ಯಾರ ಮೇಲೆಲ್ಲ ಆಕ್ರೋಶಗಳು ಬಂದವು ಅವಳಿಗೆ? ಈ ದ್ರೌಪದಿಯ ಅಲ್ಲಿಯ ಆಕ್ರೋಶ ಇದೆಯಲ್ಲ, ವಸ್ತ್ರಾಪಹರಣದ ಒಟ್ಟು ಘಟನೆಗಳಿವೆಯಲ್ಲ, ಇಡೀ ಘಟನೆಗಳಲ್ಲಿ ಮತ್ತೆ ಪ್ರಬುದ್ಧ ದ್ರೌಪದಿಯೇ ಕಾಣಿಸ್ತಾಳೆ. ನಮಗೆ ಆಕ್ರೋಶದ ಸಿಟ್ಟಿನ ದ್ರೌಪದಿ ಕಾಣಿಸೋದಿಲ್ಲ. ಬಹಳ ವಿಚಿತ್ರ ಅಂತ ಅನ್ನಿಸುತ್ತೆ. ಅದನ್ನು ಗಮನಿಸಿಲ್ಲ ಹೆಚ್ಚು. ನೋಡಿ ಅದು ಹೇಗೆ ನಡೆಯುತ್ತೆ. ಈಗ ಅಲ್ಲಿಂದ ಒಂದು ಇದು ಬರುತ್ತೆ, ಎಲ್ಲಿ ಹಸ್ತಿನಾಪುರದಿಂದ ಒಂದು ಕರೆ ಬರುತ್ತೆ. ವಿದುರ ಬರ್ತಾನೆ, ಒಂದು ಮಿತ್ರದ್ಯೂತ ಸ್ನೇಹದ್ಯೂತಕ್ಕೆ ಬರಬೇಕಂತೆ ಅಂತ. ದ್ಯೂತ ಅಂತ ಕೇಳಿದ ಕೂಡಲೇ ಯುಧಿಷ್ಠಿರ ನಿರಾಕರಿಸ್ತಾನೆ. ಒಂದು ಇಡೀ ಅಧ್ಯಾಯ ಇದೆ, ಮಾತಾಡ್ತಾನೆ. ದ್ಯೂತ ಯಾಕೆ ತಪ್ಪು ಅಂತ ಹೇಳ್ತಾನೆ. ಅಂದರೆ ವಿದುರ ಹೇಳ್ತಾನೆ, ಇದಿಷ್ಟು ನನಗೆ ಗೊತ್ತಿದೆ, ಆದರೆ ಅವರು ದ್ಯೂತಕ್ಕೆ ಕರೆದಿದ್ದಾರೆ. ದ್ಯೂತ ಯಾಕೆ ಹುಟ್ಟುಕೊಳ್ತು ಅಂತ ಅಂದರೆ, ದುರ್ಯೋಧನನಿಗೆ ಇವರ ಸಂಪತ್ತನ್ನು ನೋಡಿ ಅಸೂಯೆ ಹುಟ್ಟಿತ್ತು. ಮೊದಲನೇದು ಅವನಿಗೆ ಇವರಿಗೆ ರಾಜ್ಯ ಕೊಡೋದೇ ಇಷ್ಟ ಇಲ್ಲ. ಆದರೆ ಅನಿವಾರ್ಯ ಆಗಿಬಿಡ್ತು ಅವನಿಗೆ. ಅರಗಿನ ಮನೆಯಲ್ಲಿ ಇವರನ್ನು ಸುಡುವ ಈ ಕೆಲಸ ನಡೆದಿತ್ತಲ್ಲ, ಈಗ ಅವನು ಅದನ್ನು ರಾಜ್ಯ ಕೊಡೋದಿಲ್ಲ ಅಂತ ಕೂತ್ರೆ ಇಡೀ ರಾಜ್ಯ ಅವ್ರಿಗೆ ಹೋಗ್ಬೋದು. ಮತ್ತು ಅರಗಿನ ಅರಮನೆಯ ವಿಷಯ ಮತ್ತೆ ಮೇಲೆ ಬರ್ಬೋದು. ಅದು ಬರಲೇ ಇಲ್ಲ, ಹಗರಣ ಮುಚ್ಚೋಯ್ತದು. ಇವ್ರು ಮತ್ತೆ ಬದುಕಿ ಬಂದ ಮೇಲೆ ಹೆಂಗೆ ಬದುಕಿ ಬಂದ್ರಿ, ಅದು ಹೆಂಗೆ ಸುಟ್ತು ಮನೆ ಅಂತ ಬರಬೇಕಲ್ಲ ಚರ್ಚೆ. ಅದು ಬರಬಾರದು ಅಂದರೆ ಅವ್ರಿಗೆ ಕೊಡೋದಕ್ಕೆ ಸುಮ್ಮನಿರ್ಬೇಕು. ಅವನು ಹಂಗಾಗೋಯ್ತದು. ಅವನೇನಾದ್ರು ಅಲ್ಲಿ ವಿರೋಧ ವ್ಯಕ್ತಪಡಿಸೋದಕ್ಕೆ ಬಂದರೆ ಆ ಪ್ರಕರಣ ಮೇಲೆದ್ದು ಬಿಟ್ರೆ ಅಂತ. ಇದು ರಾಜಕಾರಣದಲ್ಲಿ ನಡೆಯುವಂಥದ್ದೇ. ಸುಮ್ಮನಿರ್ತಾರೆ, ತನ್ನ ಪ್ರಕರಣ ಮೇಲೆದ್ದು ಬಿಟ್ರೆ. ಬೇಕಾದಾಗ ಎನ್ಕ್ವೈರಿ ಕಮಿಟಿ ಮಾಡ್ತಾರೆ, ಬ್ಯಾಡ್ದಿದ್ದಾಗ ಸುಮ್ಮನೆ ಆಗ್ಬಿಡ್ತಾರೆ ಅಂತ. ಯಾವ ಬೇಕಾದ್ರೂ ತಣ್ಣಗೆ ಮಾಡ್ತಾರೆ. ಹಾಗಾಗಿ ಅವನು ಸುಮ್ಮನಾದ. ಇಷ್ಟ ಇರಲಿಲ್ಲ. ಅದರ ಜೊತೆಗೆ ಅವ್ರು ಏನು ಮಾಡಿದ್ರು, ರಾಜಸೂಯ ಯಾಗ ಮಾಡಿದಾಗ ಅವರ ಶ್ರೀಮಂತಿಕೆಯನ್ನು ನೋಡಿ ಬಂದು ತಂದೆ ಎದುರು ಗೋಳೋ ಅಂತ ಅತ್ತ. ಏನಂತ ಅವಮಾನ ಆಯಿತು ಅಂತ. ಅವಮಾನ ಆಯಿತು ಅನ್ನುವಾಗ ಏನು ಹೇಳ್ದ, ಏನು ಅವಮಾನ? ಈಗ ಅವ್ರಿಗೆ ಸಂಪತ್ತು ಬಂದರೆ ಇವನಿಗೆ ಹೇಗೆ ಅನುಮಾನ ಅಂದರೆ, ತನ್ನನ್ನು ದ್ರೌಪದಿ ಅವಮಾನಿಸಿದಾಳೆ, ಭೀಮ ಅವಮಾನಿಸಿದಾನೆ ಅಂತ ಕತೆ ಕಟ್ಟದ. ಕತೆ ಕಟ್ಟದ. ತಾನು ಹೋಗ್ತಾ ಇದ್ದೆ, ನೀರಲ್ಲದಲ್ಲಿ ನೀರಿರುವಲ್ಲಿ ನೀರಲ್ಲ ಅಂತಲ್ಲ ಅಂದುಕೊಂಡೆ, ಗೋಡೆ ಇಲ್ಲದಲ್ಲಿ ಗೋಡೆ, ಬಾಗಿಲಿರುವಲ್ಲಿ, ಹೀಗೆಲ್ಲ ಆಯ್ತು. ದ್ರೌಪದಿ ನಕ್ಕಲು ಅವಮಾನ ಮಾಡಿದ್ಲು ಅನ್ನೋ ಅಂದನ ಮಗ ಅಂದ ಅಂತ ಅಂದ್ಲು ಅಂತೆಲ್ಲ ಈ ದುರ್ಯೋಧನ ಹೇಳ್ದ ಧೃತರಾಷ್ಟ್ರನಿಗೆ, ಅವನನ್ನು ಕೆರಳಿಸೋದಕ್ಕೆ. ವಾಸ್ತವವಾಗಿ ಅದು ಯಾವುದು ಏನೂ ನಡೆದಿಲ್ಲ. ಬಹುತೇಕ ನಮ್ಮ ಪೌರಾಣಿಕ ನಾಟಕಗಳಲ್ಲಿ, ಸಿನಿಮಾಗಳಲ್ಲೆಲ್ಲ ಇದೆಲ್ಲ ಇದೆ. ಆ ದುರ್ಯೋಧನನ ಮಾತು ತಗೊಂಡಿದ್ದಾರೆ, ಇದು ತಗೊಂಡಿಲ್ಲ. ಎರಡನ್ನೂ ಅಕ್ಕಪಕ್ಕನೇ ಹೇಳತ್ತೆ ಮಹಾಭಾರತ. ಇಲ್ಲೇನ್ ನಡೆದಿದೆ ಅದು ಆಗ್ತಾ ಇದ್ದಾಗೇನೆ ಅವ್ನು ಊರಿಗೆ ಹೋಗಿ ಆ ಕತೆ ಹೇಳಿದಾನೆ. ಇಲ್ಲೇನ್ ನಡೆದಿದೆ ಅಂದ್ರೆ, ಇವನು ಪಂಚೆ ಎತ್ಕೊಂಡು ಹೋಗಿದ್ದೌದು ಬರೀ ನೆಲದಲ್ಲಿ. ನೆಲ ಅಂತ ಅಂದ್ಕೊಂಡು ನೀರಲ್ಲಿ ಬಿದ್ದು ಮೈಯೆಲ್ಲ ಒದ್ದೆ ಮಾಡ್ಕೊಂಡಿದ್ದು ಹೌದು. ಬಾಗಿಲು ಅಂತ ಅಂದ್ಕೊಂಡು ಗೋಡೆಗೆ ತಲೆ ಹೊಡೆಸ್ಕೊಂಡಿದ್ದು ಹೌದು. ಗೋಡೆ ಅಂತ ಅಂದ್ಕೊಂಡು ಅದು ತೆರ್ಕೊಂಡಿತ್ತು, ಹೋಗಿ ಆ ಕಡೆ ಬಿದ್ದಿದ್ದು, ಇದೆಲ್ಲ ಹೌದು. ಹಾಗಲ್ಲ, ಅವ್ರು ಯಾರೂ ಇಲ್ಲ. ಆಳು ಕಾಳುಗಳು ಎಲ್ಲ ಕಡೆಗೂ ಇರ್ತಾರೆ, ಅಲ್ಲಲ್ಲಿ ನಿಂತಿರ್ತಾರೆ, ಯಾರೂ ನಕ್ಕೂ ಇಲ್ಲ. ದ್ರೌಪದಿಯಲ್ಲಿ ಇಲ್ವೇ ಇಲ್ಲ. ದ್ರೌಪದಿ ಸಭಾಭವನಕ್ಕೆ ಬರೋ ವಿಷಯವೇ ಇಲ್ಲ. ಸುಮ್ಮನೆ ಎಲ್ಲೋ ಬರ್ತಾನೂ ಇರಲಿಲ್ಲ. ಅವ್ರ ಅಂತಃಪುರದಲ್ಲಿ ಇರ್ತಾ ಇದ್ರು. ಸಭಾಭವನ ಪಬ್ಲಿಕ್ ಪ್ಲೇಸಿಗೆ ಅವರು ಬರ್ತಾ ಇರಲಿಲ್ಲ ಹೆಚ್ಚು. ಅವರು ಅವಶ್ಯಕತೆ ಇದ್ದಾಗ ಬರ್ತಾ ಇದ್ರು ಅಷ್ಟೇನೆ, ಉಳಿದಂತೆ ಬರ್ತಾ ಇರಲಿಲ್ಲ. ಅವಳು ಇರಲಿಲ್ಲ ಅನ್ನೋದನ್ನು ಹೇಳುತ್ತೆ ಮಹಾಭಾರತ. ಅದಾದ್ಮೇಲೆ ದುರ್ಯೋಧನ ಧೃತರಾಷ್ಟ್ರನಿಗೆ ಅವಳು ಅವಮಾನಿಸಿದ್ಲು ಅಂತ ಹೇಳಿದ್ದನ್ನು ಹೇಳುತ್ತೆ. ಹೆಚ್ಚು ಪ್ರಚಲಿತ ಇರೋದು ದುರ್ಯೋಧನ ಮುಂದಿನದ್ದು. ಹಾಗಾಗಿ ಅವಳು ಅಂಥದ್ದೇನೂ ಮಾಡಿಲ್ಲ. ಇದ್ದರೂ
ಬಿದ್ದವರನ್ನು ನೋಡಿ ನಗುವವಳಲ್ಲ ಅವಳು ಅಂತ. ಅಷ್ಟು ಕ್ಷುದ್ರತೆ ಇದ್ದಿದ್ದಲ್ಲ, ಅತ್ಯಂತ ಎತ್ತರದ ಹೆಣ್ಣು ಅವಳು ದ್ರೌಪದಿ. ಆದರೆ ಅಲ್ಲಿ ದ್ಯೂತ ಆಯ್ತಲ್ಲ, ದ್ಯೂತ ಆಯಿತು, ಯುಧಿಷ್ಠಿರ ವಿರೋಧಿಸಿದ್ರು, ಅದನ್ನು ಒಪ್ಕೊಂಡು ಇವರು ಹೋದರು, ಅಲ್ಲಿ ದ್ಯೂತ ನಡೀತು, ಎಲ್ಲರೂ ಹೋದರು, ಇವರೆಲ್ಲರೂ ಹೋಗಿದ್ರು. ಹೋದಾಗ ಅಂದರೆ ಸ್ನೇಹದ್ಯೂತ ಅಂತ ಕರೆದಾಗ ಅದು ಕುಟುಂಬದೊಂದು ಕಾರ್ಯಕ್ರಮದ ಥರ, ಹಾಗಾಗಿ ಇವರೆಲ್ಲ ಹೋಗಿದ್ರು. ಹೋಗಿ ಇವರು ಅಂತಃಪುರದಲ್ಲಿ ಉಳಿದಿದ್ರು. ಆಗ ಅವಳು ರಜಸ್ವಲೆಯೂ ಆಗಿದ್ಲು. ಓಕೆ. ಅವಳು ಯಾವಾಗ ಇವರು ಸೋತರೋ, ಇವನ್ನೆಲ್ಲ ಸೋಲ್ತಾ ಬಂದ ಯುಧಿಷ್ಠಿರ. ಸಂಪತ್ತನ್ನೆಲ್ಲ ಸೋತ, ರಾಜ್ಯ ಸೋತ, ಆಯುಧಗಳನ್ನು ಸೋತ, ಎಲ್ಲ ಸೋತ ಮೇಲೆ ನಕುಲ ಸಹದೇವ ಅರ್ಜುನ ಭೀಮ ಕೊನೆಗೆ ತನ್ನನ್ನೂ ಸೋತ. ಅವನು ತನ್ನನ್ನು ಸೋತ ಮೇಲೆ ಶಕುನಿ ಹೇಳ್ದ ದ್ರೌಪದಿಯನ್ನು ಪಣಕ್ಕಿಟ್ಟಿಲ್ಲ ಅಂತ. ಬೇರೆ ಸ್ತ್ರೀಯರನ್ನು ಹೇಳ್ಬೋದು ಅವನು, ಅವ್ರು ಯಾರ ಪತ್ನಿಯರನ್ನು ಹೇಳ್ಬೋದು. ಯಾರ ಅಂದರೆ ಆಡ್ತಾ ಇರೋ ಯುಧಿಷ್ಠಿರನ ಇನ್ನೊಬ್ಬ ಪತ್ನಿ ಇದ್ಲು, ಅವಳನ್ನೆಲ್ಲ ಹೇಳಲಿಲ್ಲ ಅವನು. ದ್ರೌಪದಿಯನ್ನು ಪಣಕ್ಕಿಟ್ಟಿಲ್ಲ ನೀನು ಅಂತ ಒಂದು ಆಕ್ಷೇಪಿಸಿದ. ಆಗ ಅವನು ದ್ರೌಪದಿಯನ್ನು ಪಣಕ್ಕಿಟ್ಟ. ಅವನು ಆಕ್ಷೇಪಿಸಿದ ಮೇಲೆ, ಆಕ್ಷೇಪಿಸುವವರೆಗೂ ಹೇಳುವವರೆಗೂ ತನ್ನನ್ನೂ ಸೋತ್ಕೊಂಡಿದ್ದಾನೆ, ಆದರೆ ದ್ರೌಪದಿಯನ್ನು ಪಣಕ್ಕಿಟ್ಟಿಲ್ಲ ಯುಧಿಷ್ಠಿರ. ದ್ರೌಪದಿಯನ್ನು ಕೇಳಬಹುದು ಅನ್ನುವ ನಿರೀಕ್ಷೆ ಏನು ಇವರಿಗಿಲ್ಲ. ಅಂದರೆ ಅವಳನ್ನೊಂದು ಪಣಕ್ಕಿಡು ಅಂತ ಹೇಳ್ತಾರೆ ಅನ್ನುವ ನಿರೀಕ್ಷೆ ಇವರಿಗಿಲ್ಲ. ಆದರೆ ಯುಧಿಷ್ಠಿರ ಬುದ್ಧಿಪೂರ್ವಕವಾಗಿಯೇ ಅವಾಯ್ಡ್ ಮಾಡಿದ್ದಾನೆ. ಅವನು ಇಡೋಕ್ಕೆ ಹೋಗಿಲ್ಲ. ಓಕೆ. ಅವನು ಇಡೋಕ್ಕೆ ಹೋಗಿಲ್ಲ. ಸರಿ ಸರಿ. ಇವನು ಇಡಿಸಿದ ಶಕುನಿ. ಇಟ್ಟ ಮೇಲೆ ಅವಳನ್ನು ಎಳ್ಕೊಂಬನ್ನಿ ಅಂತ ಕರ್ಣ ದುರ್ಯೋಧನರು ಹೇಳಿದ್ರು. ಹೋದ ಅವನು, ದೂತ ಹೋದ, ಅವಳು ಬರಲಿಲ್ಲ. ಸಭೆಗೆ ಕರೀತಾರ ಅಂತ ಕೇಳಿದ್ಲು ಅವಳು. ಅದರಲ್ಲೂ ನಾನು ರಜಸ್ವಲೆ ಆಗಿದ್ದೇನೆ, ಏಕವಸ್ತ್ರಧಾರಿಣಿ ಅಂತ. ಏಕವಸ್ತ್ರಧಾರಿಣಿ ಅಂದರೆ ಆಗ ಅವರು 2 ಬಟ್ಟೆ ತೊಡ್ತಾ ಇದ್ರು, ಕೆಳಗೊಂದು ಬಟ್ಟೆ ಮೇಲೊಂದು ಬಟ್ಟೆ, ಈ ಪಂಚಶಲ್ಯದ ತರಹ. ಓಕೆ. ಪೂರ್ಣ ಹಾಗಲ್ಲ, ಆ ತರಹ ಇರ್ತಾ ಇತ್ತು. 2 ಬಟ್ಟೆ ಇರ್ತಾ ಇತ್ತು. ರಜಸ್ವಲೆ ಆದಾಗ ಒಂದು ಬಟ್ಟೆಯಲ್ಲಿದ್ಲು ಅವಳು. ಈಗ ನಾನು ಬರೋಕ್ಕಾಗಲ್ಲ, ಸಭೆಗೆ ಬರೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತಂದರೆ ಅವನು ವಾಪಸ್ ಬಂದಾಗ ದುಶ್ಯಾಸನನಿಗೆ ಹೇಳಿದ ದುರ್ಯೋಧನ, ಅವನು ಹೆದರ್ತಾನೆ, ಹೋಗಿ ಕರ್ಕೊಂಬ ಅಂತ. ಅವನು ಹೋಗಿ ಮುಡಿ ಹಿಡಿದು ಎಳ್ಕೊಂಬಂದ. ಅವಳು ಎಷ್ಟು ನಿರಾಕರಿಸಿದ್ರು ಕೇಳದೆ ಎಳ್ಕೊಂಬಂದ. ಎಳ್ಕೊಂಬಂದು ಸಭೆಯಲ್ಲಿ ನಿಲ್ಲಿಸಿದ್ದಾನೆ ಅವಳನ್ನು. ಈಗ ಪರಿಸ್ಥಿತಿ ನೋಡಿ, ತುಂಬಿದ ಸಭೆಯಲ್ಲಿ ಮನೆಯ ವಧುವನ್ನು, ಮನೆಯ ಸೊಸೆಯನ್ನು ಹಾಗೆ ನಿಲ್ಲಿಸಿದ್ದಾನೆ. ಹಾಗೆ ನಿಲ್ಲಿಸಿದಾಗ ಅವಳು ಪ್ರಶ್ನೆ ಕೇಳ್ತಾಳೆ. ಈ ಪ್ರಶ್ನೆ ಏನು ಅಂತ ಅಂದರೆ, ಆ ಪ್ರಶ್ನೆ ಕೇಳೋದಕ್ಕಿಂತ ಮೊದಲೇ ಈ ವಸ್ತ್ರಾಪಹರಣದ ಇದು ನಡೆದು ಬಿಡುತ್ತೆ. ಅವಳು ಕೇಳ್ತಾ ಇರುವಾಗಲೇ ಮೈಮೇಲಿನ ಬಟ್ಟೆ ತೆಗೆದಾಕು ಅಂತ ಹೇಳಿಬಿಡ್ತಾನೆ ಕರ್ಣ. ಅವರು ಪಾಂಡವರು ಮೇಲ್ಗಡೆ ಇರೋ ಬಟ್ಟೆ ತೆಗೆದಿಡ್ತಾರೆ, ಇವಳು ಬಟ್ಟೆಯನ್ನು ಸೆಳಿ ಅಂತ ದುಶ್ಯಾಸನನಿಗೆ ಕರ್ಣ ಹೇಳ್ತಾನೆ. ಅವನು ಸೆಳೆಯೋದಕ್ಕೆ ಆರಂಭ ಮಾಡ್ತಾನೆ. ಸೆಳೆಯೋದಕ್ಕೆ ಆರಂಭ ಮಾಡಿದರೆ ಅದು ಅಕ್ಷಯಾಂಬರ ಆಗತ್ತೆ. ಸೀರೆ ರಾಶಿ ಬೀಳತ್ತೆ. ಸೀರೆ ಅಂತ ನಾವಿವತ್ತು ಬಳಸ್ತೀವಿ, ಬಟ್ಟೆ ವಸ್ತ್ರ, ಅದರ ರಾಶಿ ಬೀಳತ್ತೆ. ದುಶ್ಯಾಸನ ಮಹಾವೀರ ಎಳೆದು ಸುಸ್ತಾಗ್ಬಿಡ್ತಾನೆ ಅವನು. ಆದರೆ ಅವಳ ಮೈಯಿಂದ ಬಟ್ಟೆ ಒಂದಿನಿತೂ ಕಡಿಮೆ ಆಗಿಲ್ಲ. ಇದನ್ನು ಕೃಷ್ಣ ಅನುಗ್ರಹಿಸಿದ ಅಂತ ಅನ್ನೋದು, ಅಕ್ಷಯಾಂಬರ ಕೊಟ್ಟ ಕೃಷ್ಣ ಅನ್ನುವ ಕಥೆಗಳು ಮಹಾಭಾರತದ ಬೇರೆ ಪಾಠಗಳಲ್ಲಿವೆ. ಆದರೆ ಅದರ ಮೂಲ ಮಹಾಭಾರತ ಅಂತ ಶೋಧಿಸಿದ ವಿದ್ವಾಂಸರು ಕ್ರಿಟಿಕಲ್ ಎಡಿಷನ್ನಲ್ಲಿ ಕೃಷ್ಣ ಅಕ್ಷಯಾಂಬರ ಕೊಟ್ಟ ಅನ್ನೋ ಭಾಗವನ್ನು ಹೇಳಲ್ಲ. ಸೀರೆ ಅಕ್ಷಯವಾಯಿತು ಅಂತ ಮಾತ್ರ ಹೇಳ್ತಾರೆ. ಸೀರೆ ಅಕ್ಷಯ ಆಯಿತು ಅಂತ ಅಂದರೆ ಅದು ದ್ರೌಪದಿಯ ಮಹಿಮೆ ಅಂತಲೇ, ದ್ರೌಪದಿಯ ಶಕ್ತಿ ಅಂತಲೇ ಅರ್ಥ. ಮುಂದೆ ಅವಳು ಯುದ್ಧಕ್ಕಿಂತ ಮೊದಲಿನ ಮಾತುಕತೆಯ ಹೊತ್ತಿನಲ್ಲಿ ಕೃಷ್ಣನಿಗೊಂದು ಮಾತು ಹೇಳ್ತಾಳೆ. ನೀನು ನನ್ನನ್ನು ಕಾಪಾಡಿದೆ ಅನ್ನುವ ಮಾತನ್ನು ಕೃಷ್ಣನಿಗೆ ಹೇಳ್ತಾಳೆ ಅವಳು. ಆ ಮಾತಿದೆ. ಆದರೆ ಇಲ್ಲಿ ಕೃಷ್ಣ ಅಕ್ಷಯಾಂಬರ ಕೊಟ್ಟ ಕಥೆಯನ್ನು ಅವರು ಮೂಲದ್ದಲ್ಲ ಅಂತ ಅವರು ನಿರ್ಣಯಿಸಿದ್ದಾರೆ, ವಿದ್ವಾಂಸಗಳು ನಿರ್ಣಯಿಸಿದ್ದಾರೆ. ಕೃಷ್ಣ ಕೊಟ್ಟರೆ ಕೃಷ್ಣನ ಅನುಗ್ರಹ ಅಂತಾಯಿತು, ಇಲ್ಲ ಅಂದರೆ ಅದು ದ್ರೌಪದಿಯ ಶಕ್ತಿ ಅಂತಾಯಿತು. ಆಗ ದ್ರೌಪದಿಯ ಮಟ್ಟ ಇನ್ನೂ ಮೇಲಕ್ಕೆ ಹೋಯಿತು. ಆಗ ಅವಳು ಕೇಳುವ ಪ್ರಶ್ನೆ, ಸೀರೆ ಸೆಳೆದಿದ್ದು ಯಾಕೆ ಅಂತ ಕೇಳೋದಿಲ್ಲ ದ್ರೌಪದಿ. ದ್ಯೂತ ಯಾಕೆ ಆಡಿದ್ರಿ ಅಂತ ಕೇಳೋದಿಲ್ಲ. ದ್ಯೂತದಲ್ಲಿ ತನ್ನನ್ನು ಪಣಕ್ಕೆ ಯಾಕೆ ಇಟ್ರಿ ಅಂತಲೂ ಕೇಳೋದಿಲ್ಲ. ಅವಳು ಕೇಳುವ ಪ್ರಶ್ನೆ, ತಾನು ಸೋತ ಮೇಲೆ ನನ್ನನ್ನು ಪಣಕ್ಕಿಟ್ನಾ, ನನ್ನನ್ನು ಪಣಕ್ಕಿಟ್ಟು ಸೋತ ಮೇಲೆ ತಾನು ಪಣಕ್ಕಿಟ್ಟು ಸೋತ್ನಾ ಅಂತ ಕೇಳ್ತಾಳೆ. ಟೆಕ್ನಿಕಲ್ ಪ್ರಶ್ನೆ ಕೇಳ್ತಾಳೆ ಅವಳು. ಈಗ ಅವಳನ್ನು ಮುಟ್ಟೋದಕ್ಕೋ ಅವಳ ಬಟ್ಟೆಯನ್ನು ಎಳೆಯೋದಕ್ಕೋ ಕಾರಣ ಏನು? ನೀವು ದಾಸರಾಗಿದ್ದೀರಿ ನಮಗೆ ಅಂತ, ನಮ್ಮ ಅಧೀನ
ಅಂತ ಇವರದ್ದು ಪ್ರಶ್ನೆ ಇರೋದು. ಆದರೆ ಈ ಕ್ರಿಯಾಲೋಪ ಎತ್ತೋದು ಅಂತ ಈಗೊಂದಿದೆಯಲ್ಲ, ಹೌದು, ಆ ತರಹದ ಪ್ರಶ್ನೆಯನ್ನೇ ಅವಳು ಕೇಳಿದ್ದು. ಅಲ್ಲಿ ಕಾಣೋದು ದ್ರೌಪದಿಯ ಪ್ರಬುದ್ಧತೆ ಏನು ಅಂತ. ಅಂಥ ಹೊತ್ತಿನಲ್ಲೂ ಅವಳು ಸರಿಯಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾಳೆ ಅಂತ. ಈಗ ಮೊದಲೇ ಅವನು ಪಣಕ್ಕಿಟ್ಟಿದ್ರೆ ಬಟ್ಟೆ ಎಳೆಯೋದು ತಪ್ಪೇ, ಆದರೆ ಅವರಿಗೆ ಅಧೀನವಾಗಿದ್ದೀವಿ ಅನ್ನೋ ಒಂದು ಅಂಶ ಇತ್ತು. ಈಗ ಅವಳು ಕೇಳೋದು ನಾನು ಯಾರಿಗೂ ಅಧೀನ ಅಲ್ಲ ಅಂತ ಅವಳು ಕ್ಲೈಮ್ ಮಾಡ್ತಾ ಇರೋದು. ಅಂದರೆ ಭಾವನಾತ್ಮಕವಾದದ್ದಲ್ಲ, ಅದು ಕಾನೂನಾತ್ಮಕವಾದ ಪ್ರಶ್ನೆ, ಕಾನೂನಾತ್ಮಕವಾದ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾಳೆ ಅವಳು ಅಂತ. ಅದು ಪ್ರಬುದ್ಧ ದ್ರೌಪದಿ ಅಂತ. ಯಾವ ಪ್ರಶ್ನೆಯನ್ನು ಎತ್ತಬೇಕು ಅಂತ ಗೊತ್ತಿದೆ ಅಂತ ಅವಳು. ಅಂಥ ಹೊತ್ತಿನಲ್ಲೂ ಭಾವಕ್ಕೆ ತನ್ನನ್ನು ಎಡೆ ಕೊಟ್ಟಿಲ್ಲ. ಯಾಕೆ ಎಡೆ ಕೊಟ್ಟಿಲ್ಲ ಅಂದರೆ ಅವಳನ್ನೇನೂ ಮಾಡೋಕ್ಕಾಗಿಲ್ಲ, ಅವರಿಗೆ ಅವಮಾನಿಸೋಕ್ಕಾಗಿಲ್ಲ. ಯಾಕೆ ಅವಮಾನಿಸೋಕ್ಕಾಗಿಲ್ಲ ಅಂದರೆ ಅವಳ ಸಾಮರ್ಥ್ಯ ಅವಳಿಗೆ ಗೊತ್ತಿದೆ. ಅವಳ ಸಾಮರ್ಥ್ಯ ಅವಳಿಗೆ ಗೊತ್ತಿದೆ. ಸೀತೆ ಪ್ರಕರಣ ಬರುತ್ತೆ, ರಾವಣ ಬರ್ತಾನಲ್ಲ, ರಾವಣ ಬಂದಾಗ ಅವಳು ಅವನ ಹತ್ರ ಮಾತಾಡ್ತಾಳೆ, ಒಂದು ಹುಲ್ಕಡ್ಡಿ ಇಟ್ಕೊಂಡು ಮಾತಾಡ್ತಾಳೆ ಅವನ ಹತ್ರ. ನತ್ವಾಂ ಕುರ್ಮಿ ದಶಗ್ರೀವ ಭಸ್ಮ ಭಸ್ಮಾರ್ಹ ತೇಜಸ, ನಾನು ನಿನ್ನನ್ನು ಸುಟ್ಟು ಬಿಡಬಹುದು ರಾವಣ, ಅಷ್ಟು ಶಕ್ತಿ ನನಗಿದೆ. ಆದರೆ ನಾನೇ ನಿನ್ನನ್ನು ಸುಟ್ಟರೆ ರಾಮನ ಶಕ್ತಿ ಕಡಿಮೆ ಅಂತಾಗತ್ತೆ, ಹಾಗಾಗಿ ನಾನು ನಿನ್ನನ್ನು ಸುಡ್ತಾ ಇಲ್ಲ ಅಂತ ಹೇಳ್ತಾಳೆ ಸೀತೆ. ಸೀತೆಯನ್ನು ರಕ್ಷಿಸೋದಕ್ಕೆ ರಾಮನೇ ಬರಬೇಕು ಅಂತಲ್ಲ ಅಂತ. ಸೀತೆ ತನ್ನ ರಕ್ಷಣೆಯನ್ನು ಅವಳು ಮಾಡಿಕೊಳ್ಳಬಲ್ಲಳು, ಆದರೆ ರಕ್ಷಿಸುವವನಿಗೆ ಆ ಗೌರವ ಸಲ್ಲಬೇಕು ಅಂತ ಸುಮ್ಮನೆ ಇದ್ದೀನಿ ಅಂತ. ನತ್ವಾಂ ಕುರ್ಮಿ ದಶಗ್ರೀವ ಭಸ್ಮ ಭಸ್ಮಾರ್ಹ ತೇಜಸ ಅಂತ. ನಿನ್ನನ್ನು ಸುಟ್ಟು ಬಿಡುವ ತೇಜಸ್ಸು ನನ್ನಲ್ಲಿದೆ ಅಂತ ಅದು ಅವಳು ತೋರಿಸ್ತಾಳೆ ಮುಂದೆ. ಅಂದರೆ ಇವನಿಗೆ ಎಲ್ಲ ಸುಡುತ್ತೆ ಲಂಕೆಯಲ್ಲಿ, ಅವಳ ಇದ್ದ ಭಾಗ ಏನೂ ಆಗೋದಿಲ್ಲ, ಮತ್ತು ಆಂಜನೇಯನಿಗೇನೂ ಆಗೋದಿಲ್ಲ. ಅದು ಯಾಕೆ ಅಂದರೆ ಸೀತೆಯ ಕಾರಣದಿಂದ. ಶೀತೋಭವ ಹನುಮತ ಅಂತ ಅಗ್ನಿಯನ್ನು ಪ್ರಾರ್ಥನೆ ಮಾಡ್ತಾಳೆ ಅವಳು, ಸುಡಬೇಡ ಅವನನ್ನು ಅಂತ. ಸುಡೋದಿಲ್ಲ ಅಗ್ನಿ, ಅವನಿಗೇನೂ ಆಗೋದಿಲ್ಲ ಸ್ವಲ್ಪವೂ, ಆದರೆ ಲಂಕೆ ಸುಟ್ಟು ಹೋಗುತ್ತೆ. ಇದೇ ಇಲ್ಲಿ ಕಾಣಿಸೋದು, ದ್ರೌಪದಿಯಲ್ಲೂ ಕಾಣಿಸೋದೇನೆಂದರೆ ತನ್ನ ರಕ್ಷಣೆಯನ್ನು ಅವಳು ಮಾಡಿಕೊಳ್ಳಬಲ್ಲಳು, ಹಾಗಾಗಿ ಅವಳಿಗೆ ಅದು ಹಾಗೆ ಕಾಡಿಲ್ಲ. ಅದು ಅದರ ಬದಲು ನೀವು ಮಾಡ್ತಾ ಇರೋದು ತಪ್ಪು ಅಂತ ಕಾಣಿಸ್ತಿದೆ. ಅವಳು ಅದೇ ಪ್ರಶ್ನೆಯನ್ನು ಕೇಳಿದಾಳೆ. ಅಂದರೆ ಆ ಕ್ಷಣದಲ್ಲೂ ಅವಳು ಅಬಲೆ ಅನ್ನುವಂಥ ಒಂದು ವಿವರಣೆ ಎಲ್ಲೂ ಬರಲ್ಲ. ಅವಳು ಅಬಲೆ ಆಗಿಯೇ ಇಲ್ಲ. ಸಬಲೆಯೇ ಅವಳು, ಸಬಲೆಯೇ ಅವಳು. ಆ ಪ್ರಶ್ನೆ ಭೀಷ್ಮನಿಗೆ ಕೇಳ್ತಾಳೆ. ಧೃತರಾಷ್ಟ್ರನ ಕೇಳ್ತಾಳೆ. ಯಾರು ಕೇಳಿದ್ರು ಉತ್ತರ ಇಲ್ಲ, ಭೀಷ್ಮನ್ ಕೇಳ್ತಾನೆ. ಭೀಷ್ಮ ನನಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇದನ್ನು ಯುಧಿಷ್ಠಿರ ಹೀಗೆ ಮಾಡಿದ್ರಿಂದಾಗಿ ನಾನು ಉತ್ತರ ಕೊಡಲಾರೆ, ಅದು ಸರಿ ಇರಬಹುದು ಅಂತ ಹೇಳ್ತಾನೆ. ಯಾಕೆ ಅಂದರೆ ಇಂಥ ವಿಷಯಗಳಲ್ಲಿ ನನಗಿಂತಲೂ ಯುಧಿಷ್ಠಿರ ಸಮರ್ಥ ತಜ್ಞ ಅಂತ ಹೇಳಿ ಭೀಷ್ಮ ನಿಲ್ಲಿಸ್ತಾನೆ. ಅವನು ಉತ್ತರ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ತಪ್ಪು ಅಂತ ಹೇಳೋನು ವಿದುರ. ವಿದುರ ತಪ್ಪು ಅಂತ ಹೇಳೋದು ಕ್ರಿಯಾಲೋಪದ ವಿಷಯಕ್ಕಲ್ಲ, ಒಟ್ಟು ಪ್ರಕರಣಕ್ಕೆ ತಪ್ಪು ಅಂತ ಹೇಳ್ತಾನೆ. ದ್ಯೂತವೇ ತಪ್ಪು, ಅದರಲ್ಲಿ ಹೀಗೆ ಮಾಡೋದು ತಪ್ಪು, ಹೀಗೆ ಎಳ್ಕೊಂಬರೋದು ತಪ್ಪು, ಅವಮಾನಿಸೋದು ತಪ್ಪು, ವಸ್ತ್ರಾಪಹರಣಕ್ಕೆ ಹೊರಡೋದು ಕೂಡ ತಪ್ಪು. ಅವನು ಇಡೀ ಪ್ರಕರಣವನ್ನೇ ತಪ್ಪು ಅಂತ ಹೇಳ್ತಾನೆ. ಅವನು ನೈತಿಕವಾಗಿ ತಪ್ಪು ಅಂತ ಹೇಳ್ತಾನೆ, ಕಾನೂನಾತ್ಮಕವಾಗಿ ಹೇಳಲ್ಲ. ಕಾನೂನಾತ್ಮಕವಾಗಿ ವಾಸ್ತವವಾಗಿ ತಪ್ಪೇ, ಅದೇನು ಅದೊಂದು ಸರಿನೇ. ಅದು ಇದು ತಪ್ಪು ಅಂತ ಗೊತ್ತಿದ್ದೇ ಅವನು ಇವಳನ್ನು ಪಣಕ್ಕಿಟ್ಟಿದ್ದು. ಈ ಯುಧಿಷ್ಠಿರ ಇದಾನಲ್ಲ, ತಾನು ಸೋತ ಮೇಲೆ ಏನನ್ನು ಪಣಕ್ಕಿಡೋಕೆ ಬರಲ್ಲ, ಅದು ಅವನಿಗೆ ಗೊತ್ತಿದೆ. ಹಾಗಾಗಿ ನೀವು ಅವಳನ್ನೇನು ಮಾಡಲಾರಿರಿ ಅಂತಲೇ ಒಂದಿರೋದು. ಕಾನೂನುಬದ್ಧವಾಗಿ ಅವಳನ್ನು ನೀವು ಮುಟ್ಟೋಕೆ ಆಗಲ್ಲ ಅಂತ ಬಲವಂತ ಬಲಾತ್ಕಾರ ಮಾಡೋಕೆ ಹೋಗೋದು ಬೇರೆ. ಆದರೆ ಕಾನೂನುಬದ್ಧವಾಗಿ ನಿಮಗೇನು ಸಿಕ್ಕಿಲ್ಲ ಅಂತಲೇ ಅವನು ಆಡಿದಾನು. ಸಿಕ್ಕಿದೆ ಅಂತ ಅಂದ್ಕೊಂಡ್ರು ಅವರು, ಸಿಕ್ಕಿಲ್ಲ ಅದು. ಹಾಗಾಗಿ ಅವನಿಗೂ ಗೊತ್ತಿದೆ. ಅವಳ ಪ್ರಶ್ನೆ ಬಂದಾಗಲೂ ಅವನು ಮೌನವಾಗಿದ್ದಾನೆ. ಅವಳ ಪ್ರಶ್ನೆಗೆ ಅವನು ಇಲ್ಲ ಅದು ಸರಿ ಅಂತ ಹೇಳೋಲ್ಲ ಯುಧಿಷ್ಠಿರ. ಯಾಕೆ ಮೌನವಾಗಿದ್ದಾನೆ ಅಂದರೆ ಅವನಿಗೂ ಸಮ್ಮತ ಯಾವುದು ದ್ರೌಪದಿ ಎತ್ತಿರುವ ವಿಷಯ ಅಂತ. ಅಂದರೆ ಅಲ್ಲಿ ಕೂಡ ಕಾಣಿಸೋದು ದ್ರೌಪದಿಯ ಈ ಪ್ರಬುದ್ಧತೆ ಅಂತ. ಅದು ಮುಂದೆ ಏನಾಯಿತು, ತಿರುವು ಏನು ಪಡ್ಕೊಳ್ತು ಅಂತ ಅಂದರೆ ಧೃತರಾಷ್ಟ್ರ ಬದಲಾಗಬೇಕಾಯ್ತು. ಅಂದರೆ ಇವರ ಆಯುಧಗಳನ್ನು ಕಿತ್ಕೊಂಡಿದ್ರು, ಇವ್ರ ಹತ್ರ ಆಯುಧಗಳಿರಲಿಲ್ಲ, ರಾಜ್ಯ ಕಿತ್ಕೊಂಡಿದ್ರು, ಮತ್ತು ಇವರು ದಾಸರಾಗಿದ್ದರು. ನೋಡಿ, ಎರಡನೇ ದ್ಯೂತ ಆಗುತ್ತೆ ಮುಂದೆ. ಎರಡನೇ ದ್ಯೂತದಲ್ಲಿ ಏನು ಅಂದರೆ ಕಾಡಿಗೆ ಹೋಗಬೇಕು 12 ವರ್ಷ, 1 ವರ್ಷ ಅಜ್ಞಾತವಾಸ. ಅವರ ಆಯುಧ ಕಿತ್ಕೊಂಡಿಲ್ಲ, ಅಂದರೆ ಅವರ ಸಾಮರ್ಥ್ಯ ಕಿತ್ಕೊಂಡಿಲ್ಲ. ಅವರು ಯಾರಿಗೂ ದಾಸರಲ್ಲ, ಅವರು ಸ್ವತಂತ್ರರೇ. ಮೊದಲನೇ ದ್ಯೂತ ಅವರ ಸ್ವಾತಂತ್ರ್ಯವನ್ನೇ ಕಿತ್ತುಕೊಂಡಿತ್ತು.
ಅವರ ಸ್ವಾತಂತ್ರ್ಯ ಅವರಿಗೆ ಮತ್ತೆ ಸಿಗುವಂತಾಗಿದ್ದು ದ್ರೌಪದಿಯಿಂದ. ಓಕೆ. ವರ ಕೇಳು ಅಂತ ಧೃತರಾಷ್ಟ್ರ ಕೇಳ್ತಾನೆ. ಅವಳು ಏನು ಕೇಳ್ತಾಳೆ ಅಂದರೆ, ಅವರ ದಾಸ ಅವನು ಯಾಕೆ ಕೇಳ್ತಾನೆ ವರ ಕೇಳು ಅಂತ? ಅಂದರೆ ಅವನಿಗೆ ಅನಿವಾರ್ಯ ಆಗ್ಬಿಡುತ್ತೆ. ಪ್ರಕರಣ ಹೇಗೆ ತಗೊಂಡು ನಿಲ್ಸತ್ತೆ ಅಂದರೆ, ಇವಳ ಪ್ರಶ್ನೆಗೆ ಯಾರೂ ಉತ್ತರ ಕೊಡ್ತಾ ಇಲ್ಲ ಅಂದರೆ ಉತ್ತರ ಇಲ್ಲ, ಅವಳದ್ದೇ ಸರಿ ಅಂತ ಆಗ್ಬಿಡುತ್ತೆ. ಓಕೆ. ಇಡೀ ಸಭೆ ಅವಳದ್ದು ಸರಿ ಅಂತ ಒಪ್ಕೋಬೇಕು. ಹಾಗಿರುತ್ತೆ ಅವಳ ಮಾತುಕತೆಗಳು. ಓಕೆ. ಆಮೇಲೆ ಭಾವನಾತ್ಮಕ ಪರಿಣಾಮವನ್ನು ಬೀರಿರುತ್ತೆ. ವಿದುರ ಖಂಡಿಸ್ತಾನೆ, ಗಾಂಧಾರಿ ಬಂದು ಖಂಡಿಸ್ತಾಳೆ. ಈಗ ಧೃತರಾಷ್ಟ್ರನಿಗೆ ಸಿಂಹಾಸನದಲ್ಲಿ ಕುಳಿತು ಅವನು ಉತ್ತರಿಸಲೇಬೇಕು. ವಿದುರ ಮತ್ತು ಗಾಂಧಾರಿಯ ಮಾತುಗಳು ಅವನ ಮೇಲೆ ಪರಿಣಾಮ ಬೀರಿರುತ್ತೆ. ಮತ್ತು ಅವಳು ಕೇಳಿದ ಕಾನೂನಾತ್ಮಕ ಪ್ರಶ್ನೆಗೆ ಉತ್ತರಿಸಲೇಬೇಕು. ಈಗ ಅವಳನ್ನು ಮುಟ್ಟುವಂತೆಯೇ ಇಲ್ಲ. ಅವನಿಗೆ ನ್ಯಾಯ ನಿರ್ಣಯ ಕೊಡಬೇಕು ಅಂತ ಅಂದರೆ ಅವಳನ್ನು ಮುಟ್ಟಿದ್ದಕ್ಕಾಗಿ ಅವರನ್ನು ಶಿಕ್ಷಿಸಬೇಕಾಗತ್ತೆ. ಅವನು ದುಶ್ಯಾಸನನನ್ನು ಮತ್ತು ಹಾಗೆ ಮಾಡು ಅಂತ ಹೇಳಿದ ಕರ್ಣನನ್ನು ಅವನು ಶಿಕ್ಷಿಸಬೇಕಾಗತ್ತೆ. ಹೌದು. ಆಗ ಅವನಿಗೆ ಯಾವ ದಾರಿ ಹಿಡಿತಾನೆ ಧೃತರಾಷ್ಟ್ರ ಅಂದರೆ, ವರ ಕೇಳು ಅಂತ. ಮುಖ ಉಳಿಸಿಕೊಳ್ಳುವ ಪ್ರಯತ್ನ, ಪ್ರಕರಣ ತೇಪೆ ಹೆಚ್ಚೋದು ಅಂತ ಹೇಳ್ತೀವಲ್ಲ, ಆ ಕೆಲಸಕ್ಕೆ ಹೋಗ್ತಾನವನು. ಮುಖ ಉಳಿಸ್ಕೊಳ್ಳುವಾಗ ಪ್ರಶ್ನೆ ಕೇಳು ಅಂತಂದಾಗ ಅವರ ದಾಸತ್ವದ ವಿಮುಕ್ತಿ ಮತ್ತು ಅವರ ಆಯುಧ ಅವ್ರಿಗೆ ಸಿಗಬೇಕು ಅಂತ ಹೇಳ್ತಾಳೆ. ಮೊದಲನೇದೇನು ಅಂದ್ರೆ ದಾಸರಲ್ಲ ಅಂತ ಆದ್ರೆ ಆಯ್ತು ಅಂತ. ತನ್ನ ಬಗ್ಗೆ ಯೋಚನೆ ಮಾಡಲ್ಲ, ನನ್ನ ಬಗ್ಗೆ ಏನೂ ಕೇಳಲ್ಲ. ಅವರನ್ನ ದಾಸರಲ್ಲ ಅಂತ ಘೋಷಣೆ ಮಾಡು, ಅವ್ರು ಯಾರ ಅಧೀನರಲ್ಲ ಅಂತ ಘೋಷಣೆ ಮಾಡು, ಅವ್ರ ಆಯುಧ ಅವ್ರಿಗೆ ಕೊಡು ಅಂತ. ರಾಜ್ಯ ಕೊಡು ಅಂತಲೇ ಕೇಳಲ್ಲ. ಓಕೆ. ಅಂದ್ರೆ ಇದು ದ್ರೌಪದಿ ಅಂತ. ಓಕೆ. ರಾಜ್ಯ ಅವರು ಪಡ್ಕೋತಾರೆ ಅಂತ ಗೊತ್ತು ಅಂತ. ಈ ರಾಜ್ಯ ಅಲ್ದಿದ್ರೆ ಇನ್ನೊಂದು ಅವ್ರಿಗೆ ರಾಜ್ಯ ಕಟ್ಟೋದಕ್ಕೆ ಗೊತ್ತು ಅಂತ. ವ್ಯಕ್ತಿಗೆ ಬೇಕಾದದ್ದು ಸ್ವಾತಂತ್ರ್ಯ ಮತ್ತು ಅವನ ಸಾಮರ್ಥ್ಯ ಅಂದ್ರೆ ಆಯುಧ, ಅಷ್ಟೇ ಮಾಡಿದ್ಲು ಅವಳು ಅಂತ. ಈ ಪ್ರಬುದ್ಧತೆ ಇದೆಯಲ್ಲ, ಏನು ವರ ಕೇಳಲಿ ಅಂತ ಯಾರನ್ನೂ ಕೇಳಲಿಲ್ಲ ಅಂಥ ಕ್ಷಣದಲ್ಲಿ. ಅಂದರೆ ಎಂಥ ಹೊತ್ತದು ಅಂದರೆ ಯಾರೂ ವಿಚಲಿತರಾಗಬೇಕು, ಪ್ಯಾನಿಕ್ ಆಗಬೇಕಲ್ವ ಅವಳು. ಹಾಗೇ ಇಲ್ಲ ಅವಳು. ನೋವಾಗಿಲ್ಲ, ದುಃಖ ಆಗಿಲ್ಲ, ಅವಮಾನಕ್ಕೆ ಅಂತಲ್ಲ, ಅದೆಲ್ಲ ಆಗಿದೆ. ಅಂದರೆ ಏನೂ ಆಗದ ಹೊರಟುತನ ಅಲ್ಲ, ಸಭೆಗೆ ಎಳ್ಕೊಂಬಂದಾಗಲೇ ಆಗಿದೆ ಅವಳಿಗೆ ಆ ನೋವು ದುಃಖ ಎಲ್ಲ. ದುಃಖಿಸ್ತಾನೆ ಮಾತಾಡಿದಾಳೆ ಅವಳು. ಆದರೆ ಮಾತಿನಲ್ಲಿ ಅವಳದ್ದು ಅದು ಪ್ರಖರವಾಗಿಯೂ ಇದೆ, ಪ್ರಬುದ್ಧವಾಗಿಯೂ ಇದೆ ಅಂತ. ಕೇಳೋದ್ರಲ್ಲೂ ಅದೇನೆ ಅಂತ ಅವಳು ಕೇಳಿದ್ದದು ಎರಡನ್ನ ಅಂತ. ದಾಸರಾಗದೇ ಇರೋದು ಒಂದನೇದು, ಆಯುಧ ಕೊಡಬೇಕು ಅನ್ನೋದು ಎರಡನೇದು. ಎರಡಾದ ಮೇಲೆ ಅವನು ಮೂರನೇ ವರ ಕೇಳು ಅಂತ ಹೇಳ್ತಾನೆ. ಅವನಿಗೇನಿದೆ, ಇವಳು ರಾಜ್ಯ ವಾಪಸ್ ಕೇಳಲಿ ಅಂತಿದೆ ಇಂದ್ರಪ್ರಸ್ಥವನ್ನು ಧೃತರಾಷ್ಟ್ರನಿಗೆ. ಕೊಟ್ಟು ಬಗೆಹರಿಸ್ಕೊಳ್ಳೋಣ ಅಂತ. ಓಕೆ. ಕೊಟ್ಟು ಬಗೆಹರಿಸ್ಕೊಂಡ್ಬಿಟ್ರೆ ಮುಖ ಉಳಿಯತ್ತೆ ಅಂತ. ದೊಡ್ಡ ಅಪರಾಧ ಆಗೋಗಿದೆಯಲ್ಲ, ಜಗತ್ತು ಚೀತು ಅನ್ನತ್ತಲ್ಲ, ಅದರಿಂದ ಬಚಾವಾಗಬೇಕಿದೆ ಅವನಿಗೆ, ಧೃತರಾಷ್ಟ್ರನಿಗೆ ಪಕ್ಕ ಯೋಚನೆ ಮಾಡಿದಾನ ಅವನು. ಹೇಗೆ ಯೋಚನೆ ಮಾಡಬೇಕು ಹಾಗೆ ಯೋಚನೆ ಮಾಡಿದಾನೆ. ಅವಳು ಕೇಳ್ತಾಳೆ ಅಂತಲೇ ಅವನು ಅನ್ಕೊಂಡಿದ್ದು. ವರ ಕೇಳು ಅನ್ಕೊಳ್ಳಿ, ಏನು ಕೇಳಬೇಕು, ನಮ್ಮ ರಾಜ್ಯ ನಮ್ಗೆ ವಾಪಸ್ ಕೊಡು. ಒಂದನೇ ವರದಲ್ಲೂ ಇಲ್ಲ, ಎರಡನೇ ವರದಲ್ಲೂ ಇಲ್ಲ, ಮೂರನೇ ವರ ಕೇಳು ಅಂತಾನೆ ಅವನು. ಅಂದ್ರೆ ಅವನಿಗೆ ಅವಳಲ್ಲಿಗೆ ಬರಲಿ ಅಂತಿದೆ. ಅವಳು ಕೇಳ್ತಾಳೆ, ಮೂರನೇ ವರ ಕೇಳುವಂತಿಲ್ಲ ನಾನು ಅಂತ ಹೇಳ್ತಾಳೆ. ನಾನು ಕ್ಷತ್ರಿಯಳು, ನನಗೆ ಕೇಳೋದಕ್ಕೆ ಅವಕಾಶ ಇರೋದು ಎರಡೇ, ಬೇಡಿ ಬದುಕುವವರಲ್ಲ ನಾವು. ಎರಡು ಕೇಳ್ಬೋದು, ಮೂರನೇದು ಕೇಳುವಂತಿಲ್ಲ ಅಂತ ಹೇಳ್ತಾಳೆ ಅವಳು. ಕೇಳೋದಿಲ್ಲ ಅವಳು. ಅಂದ್ರೆ ನಿನ್ ಭಿಕ್ಷೆ ಬೇಡ ಅಂತ. ಎಂಥ ದಿಟ್ಟತನ ನೋಡಿ. ಅಧೀನರಲ್ಲ ಅಂತ ಮಾಡ್ಕೊಂಡಿದ್ದಾಳೆ, ಆಯುಧ ಪಡ್ಕೊಂಡಿದ್ದಾಳೆ, ರಾಜ್ಯ ಭಿಕ್ಷೆ ಬೇಕಾಗಿಲ್ಲ ಅಂತ. ಯಾಕೆಂದ್ರೆ ನಾಳೆ ಬದುಕಿಡಿ ಏನು ಅಂದರೆ ಅವರೆಲ್ಲ ಸೋತಿದ್ರು, ಧೃತರಾಷ್ಟ್ರ ಕೊಟ್ಟ, ಅಯ್ಯೋ ಪಾಪ ಅಂತ ಆಗಬಾರ್ದಲ್ಲ ಬದುಕು. ಇಂಥವಳು ದ್ರೌಪದಿ ಅಂತ. ಅವನೇ ಕೊಡ್ತಾನೆ ಕೊನೆಗೆ, ನಿಮ್ಮ ರಾಜ್ಯ ನಿಮಗೆ ಕೊಟ್ಟಿದ್ದೀನಿ ಅಂತ. ಅಂದರೆ ಅವನಿಗೆ ಬೇರೆ ದಾರಿ ಇರೋಲ್ಲ. ಅವನು ಎಂಥ ಬುದ್ಧಿವಂತ ಅಂದರೆ, ದ್ರೌಪದಿ ಕೇಳಿದ್ದಕ್ಕೆ ಕೊಟ್ಟೆ ಅಂತ ಮಾಡೋದಕ್ಕೆ ಹೊರಟಿದ್ದ ಅವನು. ಅದಾಗಲಿಲ್ಲ, ಅವನಾಗೆ ಕೊಡುವಂತೆ ಆಯಿತು. ಅಂದರೆ ದ್ರೌಪದಿ ಬೇಡಿದ್ದಕ್ಕೆ ಕೊಟ್ಟೆ ಅನ್ನೋದು ಬೇರೆ, ತಪ್ಪು ಅಂತ ಅನಿಸಿ ಬಿಟ್ಟು ಕೊಟ್ಟೆ ಅಂತ ಅನ್ನೋದು ಬೇರೆ. ಈಗ ಧೃತರಾಷ್ಟ್ರನ ಎಲ್ಲಿಗೆ ತಂದು ನಿಲ್ಲಿಸಿಲ್ಲ ದ್ರೌಪದಿ? ನಾವು ಮಾಡಿದ್ದ ಅವನಾಗೆ ಕೊಟ್ಟಾಗ ಅರ್ಥ ಏನು ಬಂತು? ಅವನಾಗೆ ಕೊಟ್ಟಾಗ ನಾವು ಮಾಡಿದ ತಪ್ಪು ಅಂತ ಅವ್ನು ಒಪ್ಕೊಂಡಂಗೆ ಆಗೋಯ್ತು. ದ್ಯೂತ ಆಡಿದ್ದು ತಪ್ಪು, ದ್ಯೂತದ ನಿರ್ಣಯ ಅವನೇ ಮಾಡಿದ್ದಲ್ಲ, ಅವ್ರು ಕೇಳ್ಕೊಂಡ್ರು. ದ್ಯೂತದ ವಿಷಯದಲ್ಲಿ ನಡೆದಿದ್ದು ಇಷ್ಟೂ ತಪ್ಪು ಅಂತ ಸ್ವಯಂ ಧೃತರಾಷ್ಟ್ರ ಅವನದೇ ಆಸ್ಥಾನದಲ್ಲಿ ಕುಳಿತು ನಿರ್ಣಯಿಸುವಂತೆ ತಂದು ನಿಲ್ಲಿಸಿದ್ದು ದ್ರೌಪದಿ. ಇದು ಎಂಥ ಪ್ರಬುದ್ಧತೆ, ಎಂಥ ಮೇಧಾವಿತನ ಅಂತ ನೋಡಿ ಅಂತ. ಹಾಗಂತ ಅದು ತಂತ್ರವಾಗಿ ಉಪಯೋಗಿಸಿಲ್ಲ ಅವಳು ರಾಜಾರೋಷವಾಗಿ ಹೋಗ್ತಾ ಇದ್ದಾಳೆ. ಒಪ್ಕೋಬೇಕು ನೀನು, ಅದನ್ನು ನೇರ ಹೇಳ್ತಾ ಇಲ್ಲ, ಆ ಧಾರ್ಷ್ಟ್ಯ ತೋರಿಸಿಲ್ಲ ಅವಳು. ಯಾಕೆಂದರೆ ದ್ಯೂತವನ್ನು ನೀವು ಕಾನೂನಾತ್ಮಕವಾಗಿ ತಪ್ಪು ಅಂತ ಹೇಳೋಕೆ
ಆಗ್ತಾ ಇರಲಿಲ್ಲ ಆಗ. Okay. ಹಳಂಗೆ ಹೇಳಲಿಲ್ಲ ಅವಳು. ಆದರೆ ನೈತಿಕವಾಗಿ ತಪ್ಪಾಗಿದೆ ಅನ್ನೋದನ್ನು ಸಿಂಹಾಸನದಲ್ಲಿ ಕುಳಿತವ ಒಪ್ಪಿಕೊಳ್ಳುವಂತೆ ಮಾಡಿಬಿಟ್ಲು ಅವಳು. ಆ ಹೊತ್ತಿನಲ್ಲಿ ಹೀಗೆ ಹೋಗೋದಿದೆಯಲ್ಲ, ಅದು ಎಂಥ ಪ್ರಬುದ್ಧತೆ ಇದ್ದರೆ ಮಾತ್ರ ಆಗತ್ತೆ ಅಂತ. ಎಂಥ ಪ್ರಬುದ್ಧತೆ ಇರಬೇಕು ಅವಳಿಗೆ ಅಂತ. ಹಾಗೆ ರಾಜ್ಯ ಕೊಟ್ಟ ಅವನು. ಮತ್ತೆ 2ನೇ ಸಲ ಇವ್ರಾಗ ಮತ್ತೆ ದ್ಯೂತ ಅಂತ ಕರೆಸಿದ್ರು. ಆಗ ಇವರು ಭಾಳ ಎಚ್ಚರಿಕೆಯಲ್ಲಿ ಇದೆಲ್ಲ ಆಗತ್ತೆ ಅಂತ, ಬೇರೆ ಏನೂ ಇಲ್ಲ, ಇಳಿಸ್ಕೊಂಡ್ರು. ಲೈಫ್ ಲಾಂಗ್ ವನಕ್ಕೆ ಹೋಗಬೇಕು ಅಂತಲೂ ಕೇಳ್ಬೋದಾಗಿತ್ತಲ್ಲ. ಹಂಗೆಲ್ಲ ಕೇಳಿದ್ರೆ ಹಿಂಗಿದೇನೆ ಎಡವಟ್ ಆಗತ್ತೆ ಅಂತ ಗೊತ್ತು. ಅದಕ್ಕೇನಂದ್ರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅಜ್ಞಾತವಾಸದಲ್ಲಿ ಕಂಡಿಡಿದು ಬಿಟ್ರೆ ಮತ್ತೆ ವನವಾಸ ಮಾಡಬೇಕು ಅಂತ ಎರಡೂ ಕಡೆಗೂ ನಾವು ಸಮಾನ ಅವಕಾಶಗಳನ್ನು ಕೊಟ್ಟಿದ್ದೀವಿ ಅಂತೆಲ್ಲ ಮಾಡಿಕೊಂಡು ಅವರು ಇಡಬೇಕಾಯ್ತು. ಇದಾಗುವಂತೆ ಮಾಡಿದವಳು ಯಾರು ಅಂದರೆ ದ್ರೌಪದಿ. ಅಂದರೆ ಮುಂದೆ ಅವರು ಒಂದು ಸ್ವತಂತ್ರವಾಗಿ ಉಳಿದುಕೊಳ್ಳೋದಕ್ಕೆ ಪಾಂಡವರು ಕಾರಣಗಳಾಗಿದ್ಯಾರು ಅಂದರೆ ದ್ರೌಪದಿ. ಮುಂದೆ ಒಂದು ಯುದ್ಧ ನಡೆದು ದುಷ್ಟ ಸಂಹಾರ ಆಯ್ತಲ್ಲ, ಅದಕ್ಕೆ ಕಾರಣಗಳಾಗಿದ್ಯಾರು ಅಂದರೆ ದ್ರೌಪದಿ ಆಯ್ತು ಈಗ ಅಂತ. ದ್ರೌಪದಿ ಇದನ್ನು ಹೀಗೆ ತಗೊಂಡು ಹೋಗದೇ ಇದ್ದಿದ್ರೆ ಇದಕ್ಕೆ ಕಥೆಯೇ ಬೇರೆ ಥರ ಬರ್ತಾ ಇತ್ತು.